ನಡ್ಡಾ ಸ್ಥಾನ ಒಲಿಯುತ್ತಾ ಅನುರಾಗ್ ಠಾಕೂರ್ ಅವರಿಗೆ? ಎಸ್, ಪ್ರಮುಖವಾಗಿ ಒಂದು ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನ, ಆ ಸ್ಥಾನಕ್ಕೆ ಈಗ ಜೆಪಿ ನಡ್ಡಾ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ಬದಲಾದಂತಹ ಸ್ಥಾನಕ್ಕೆ ಬಿಜೆಪಿ ಯಾರಿಗೆ ಆ ಒಂದು ಸ್ಥಾನವನ್ನ ಕೊಡಬಹುದು? ನೂತನ ಸಾರಥಿ ಯಾರಾಗ್ತಾರೆ? ಅನುರಾಗ್ ಠಾಕೂರ್ ಆಗಬಹುದಾ? ಹಾಗಿದ್ರೆ ಅವರಿಗೆ ನಡ್ಡಾ ಅವರ ಸ್ಥಾನ ಒಲಿಯುತ್ತ? ಅನುರಾಗ್ ಠಾಕೂರ್ ಅವರು ಕೂಡ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಂತವರು. ಹಿಮಾಚಲ ಪ್ರದೇಶದ ಹಮೀರ್ಪುರದಿಂದ ಲೋಕಸಭೆಯ ಸಂಸದರಾಗಿದ್ದಾರೆ. ಈಗ ಪ್ರಸ್ತುತವಾಗಿ ಕ್ರೀಡೆ ಯುವ ವ್ಯವಹಾರಗಳ ಸಚಿವರು. ಇನ್ನ ಎರಡನೇ ಮೋದಿ ಸಚಿವಾಲಯದಲ್ಲಿ ಈಗ ಸಚಿವ ಸ್ಥಾನವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಇನ್ನ ಇವರ ತಂದೆ ಕೂಡ ಪ್ರೇಮ್ ಕುಮಾರ್ ಧುಮಾಲ್ ಹಿಮಾಚಲ್ ಪ್ರದೇಶದ ಮಾಜಿ ಮುಖ್ಯಮಂತ್ರಿಯಾಗಿದ್ರು. ಸದ್ಯಕ್ಕೆ ಇವರು ಜೆಪಿ ನಡ್ಡಾ ಅವರು ರಾಜೀನಾಮೆ ಕೊಟ್ಟಿರುವಂತ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅನುರಾಗ್ ಠಾಕೂರ್ ಅವರನ್ನ ನಿಲ್ಲಿಸಬಹುದು ಅನ್ನುವಂಥದ್ದು ಮಾತು ಕೇಳಿ ಬರ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಅನುರಾಗ್ ಠಾಕೂರ್ ಅವರು ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ರಾಜ್ಯ ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಉಪಚುನಾವಣೆಯಲ್ಲಿ ಮೊದಲು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಅವರು ಸುದೀರ್ಘವಾದಂತಹ ಸೇವೆಯನ್ನ ಸಲ್ಲಿಸಿದ ರಾಜಕೀಯ ಕುಟುಂಬದಿಂದ ಬಂದಿದ್ದಾರೆ. ಸಂಸತ್ತಿಗೆ 4 ಬಾರಿ ಸದಸ್ಯರಾಗಿದ್ದಾರೆ. ಲೋಕಸಭೆಯ ಸದಸ್ಯರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಸೊ ಇವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗುತ್ತಾ? ಪ್ರಮುಖವಾಗಿ ಟೆರಿಟೋರಿಯಲ್ ಆರ್ಮಿಯಲ್ಲೂ ಕೂಡ ನಿಯೋಜಿತ ಅಧಿಕಾರಿಯಾಗೋದಕ್ಕೆ ಅಲ್ಲಿನ ಬಿಜೆಪಿ ಸಂಸತ್ತಿನಲ್ಲೂ ಕೂಡ ಮೊದಲ ಸದಸ್ಯರಾಗಿದ್ರು. ಹಿಮಾಚಲ ಪ್ರದೇಶ, ಅಲ್ಲಿನ ಸರ್ಕಾರ, ಅಲ್ಲಿನ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ನಡುವಿನ ಕಾನೂನು ಹೋರಾಟದಲ್ಲೂ ಕೂಡ ಅದರ ಹಕ್ಕುತ್ತಾಯವಾಗಿ ಕೂಡ ತೊಡಗಿದ್ರು. ಸಾಕಷ್ಟು ಸ್ಥಾನಗಳನ್ನು ನಿಭಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಿಮಾಚಲ ಪ್ರದೇಶದ ಹಮೀರ್ಪುರ್ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಅವರನ್ನ ಘೋಷಣೆ ಮಾಡಲಾಗಿತ್ತು. ಗೆಲುವನ್ನ ಕೂಡ ಸಾಧಿಸಿದ್ದಾರೆ. ಜೆಪಿ ನಡ್ಡಾ ಅವರು ರಾಜೀನಾಮೆ ನೀಡಿದ ನಂತರ ಈಗ ಆ ಸ್ಥಾನಕ್ಕೆ ಅನುರಾಗ್ ಠಾಕೂರ್ ಅವರ ಹೆಸರು ಕೇಳಿ ಬರ್ತಾ ಇದೆ.